ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋ ಬಂದು ಸಂಡೇ ವಿಡಿಯೋ. ಸಂಡೇ ಗೊತ್ತಿದೆ, ಲೇಝಿ ಡೇ ಅಂತಲೇ ನನಗೆ ಅನಿಸ್ತಾ ಇರುತ್ತೆ ಯಾವಾಗ್ಲೂ. ಸಂಡೇ ಏನಾಯ್ತು ಅಂದರೆ, ಬೆಳಿಗ್ಗೆ ಎದ್ದು ಸ್ವಲ್ಪ ಲೇಟಾಗಿ ಹೇಳೋಣ ಅಂತ ಅಂದ್ಕೊಂಡೆ. ಆಮೇಲೆ ನೋಡಿದರೆ ನಾವು ಡೈಲಿ ಯಾವ ಒಂದು ಟೈಮಿಂಗ್ಸಲ್ಲಿ ಎದ್ದೇಳ್ತಿರ್ತೀವಿ, ಅದೇ ಟೈಮಿಂಗ್ಸಿಗೆ ನಮಗೆ ಎಚ್ಚರ ಆಗಿಬಿಡುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋಬೇಕು ಅಂದ್ರೂ ಹಾಗಲ್ಲಿ ನಿದ್ದೆ ಬರಲ್ಲ, ಸುಮ್ಮನೆ ಮಲ್ಕೊಂಡಿರ್ಬೇಕಷ್ಟೆ, ಆದರೆ ನಿದ್ದೆ ಅಂತೂ ಬರಲ್ಲ. ಅದಕ್ಕೋಸ್ಕರ ಮಾಮನೂ ಅಷ್ಟೇ, ಅವರು ಕರೆಕ್ಟ್ ಟೈಮಿಗೆ, ಅಂದರೆ ಡೈಲಿ ಯಾವ ಟೈಮಿಗೆ ಎದ್ದೇಳ್ತಾರೆ ಆ ಟೈಮಿಗೆ ಎದ್ದು ಅವರು ವಾಕಿಂಗಿಗೆ ಅಂತ ಹೋಗ್ತಾರೆ. ನಾನು ಹಾಗೆ ಇನ್ನೊಂದು ಹಾಫ್ ಆನ್ ಅವರ್ ಮಲ್ಕೊಳ್ಳೋಣ ಅಂತ ಮಲ್ಕೊಂಡ್ರೆ ನಿದ್ದೆ ಬರಲ್ಲ. ಅದಕ್ಕೆ ಏನು ಮಾಡಿದೆ, ನಾನು ಎದ್ದು ಫಸ್ಟು ಬ್ರಷ್ ಎಲ್ಲ ಮಾಡಿ ಬಿಸಿನೀರು ಕುಡಿತೀನಿ ಯಾವಾಗಲೂ. ಒಂದು ಲೋಟ ಡೈಲಿ ಅದು ಅಭ್ಯಾಸ ಆಗಿಬಿಟ್ಟಿದೆ. ಅದಕ್ಕೆ ಒಂದು ಲೋಟ ಬಿಸಿನೀರು ಇಟ್ಬಿಟ್ಟು ಏನು ಮಾಡೋದಂದರೆ, ಒಂದು ಸ್ಟವ್ ಮೇಲೆ ಏನೋ ಒಂದು ಕೆಲಸ ಮಾಡ್ತಾಯಿರ್ತೀನಿ. ಅಂದರೆ ಅಡುಗೆ ಕೆಲಸ ಇರ್ಬೋದು, ಏನಾದರೂ ಕೆಲಸ ಮಾಡಬೇಕಾದ್ರೆ ಸೈಡಲ್ಲಿ ಏನಾದರೂ ಕೆಲಸಗಳಿತ್ತು ಅಂದರೆ ಅದನ್ನು ಕೂಡ ಅಲ್ಲಲ್ಲೇ ಮಾಡ್ತಾಯಿರ್ತೀನಿ. ಸ್ವಲ್ಪ ಆವಾಗಿಂದನೂ ಸ್ವಲ್ಪ ಆ ಥರ ಮಾಡೋದು ಬಂದುಬಿಟ್ಟಿದೆ. ಈಗ ಒಬ್ಬೊಬ್ರು ಏನಂದರೆ, ಒಂದು ಕೆಲಸಕ್ಕೆ ನಿಂತ್ಕೊಂಡ್ರೆ ಅದು ಫುಲ್ಲು ಕಂಪ್ಲೀಟ್ ಆಗೋ ತನಕ ಅಲ್ಲೇ ನಿಂತ್ಕೊಂಡಿರ್ತಾರೆ. ಇವಾಗ ನಾನು ಬಿಸಿನೀರು ಇಟ್ಟಿದ್ದೀನಿ ಒಲೆ ಮೇಲೆ, ಅದು ಬಿಸಿಯಾಗೋದ್ರೊಳಗಡೆ ರಾತ್ರಿ ತೊಳೆದಿರುವಂಥ ಪಾತ್ರೆಗಳನ್ನ ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ ಹಾಗೆ ಜೋಡಿಸ್ತಾ ಇದ್ದೀನಿ. ತೊಳೆಯೋದು ಈಸಿ ಅನಿಸುತ್ತೆ ನನಗೆ ಯಾವಾಗಲೂ ಪಾತ್ರೆಗಳನ್ನ, ಆದರೆ ಅದನ್ನು ಯಾವ್ಯಾವ ಜಾಗಕ್ಕೆ ಸೇರಿಸಬೇಕು ಅಲ್ಲಿಗೆ ಸೇರಿಸೋದು ಕಷ್ಟ ಅಂತ ಅನ್ನಿಸ್ತಾ ಇರುತ್ತೆ. ಆಮೇಲೆ ನಾನು ಅಲ್ಲಿ ಬಿಸಿನೀರು ಇಟ್ಟಿದ್ದೀನಿ ಬಿಸಿ ಆಗೋದಕ್ಕೆ, ಮತ್ತು ಇಲ್ಲಿ ಪಾತ್ರೆಗಳೆಲ್ಲ ಜೋಡಿಸ್ಬಿಟ್ರೆ ಅಲ್ಲಿಗೆ 2 ಕೆಲಸ ಆಯಿತು. ಈ ಕಡೆ ಬಿಸಿನೀರು ಆಗುತ್ತೆ, ಈ ಕಡೆಗೆ ಪಾತ್ರೆ ಜೋಡಿಸ್ದಾಗೂ ಆಗುತ್ತೆ. ಅಲ್ಲಿಗೆ 2 ಕೆಲಸ ಮುಗೀತಾ. ಈ ರೀತಿ ಡೈಲಿ ಮಾಡ್ಕೋತೀನಿ. ಹಾಗೆ ಇನ್ನು ಮೋಹನ್ ಮಾಮ ವಾಕಿಂಗ್ ಮುಗಿಸಿ ಬರೋದ್ರೊಳಗೆ ಇನ್ನೂ ಲೇಟ್ ಆಗುತ್ತೆ. ಮತ್ತು ಕೌಶಿನೂ ಇನ್ನೂ ಮಲ್ಕೊಂಡಿದ್ದ. ಅದಕ್ಕೋಸ್ಕರ ಕೌಶಿಗೆ ಅಂತ ಏನು ಇಲ್ಲಿ ಮಾಲ್ಟ್ ಮಾಡ್ತಾಯಿಲ್ಲ. ಅಂದರೆ ಡೈಲಿ ಮಾಡ್ತೀನಿ ಮಾಲ್ಟು, ಅವನಿಗೋಸ್ಕರ ಅಂತೇನು ಮಾಡ್ತಾಯಿಲ್ಲ, ನನ್ನೊಬ್ಳಿಗೋಸ್ಕರ ಅಷ್ಟೇ ಮಾಡ್ಕೋತಾ ಇರೋದು. ಯಾಕೆಂದರೆ ಅವನು ಲೇಟಾಗಿ ಹೇಳ್ತಾನೆ, ನಾನಾದರೂ ಎದ್ಬಿಟ್ಟು ಈ ಥರ ಕೆಲಸಗಳು ಮಾಡ್ಕೋತಾ ಇರ್ತೀನಿ. ಅವನಂತೂ ಇನ್ನೂ ಲೇಟಾಗಿ ಹೇಳ್ತಾನೆ. ಅದಕ್ಕೋಸ್ಕರ ಏನಕ್ಕೆ ಮತ್ತೆ ಇನ್ನು ಮೋಹನ್ ಮಾಮ ಬಂದಮೇಲೆ ಅವ್ರಿಗೆ ಕಾಫಿ ಎಲ್ಲ ಮಾಡ್ತೀನಿ. ಅವಾಗ ಅವನು ಮಾಲ್ಟು ಕುಡಿದು ಕಾಫಿ ಎಲ್ಲ ಕುಡಿಯೋಲ್ಲ. ಅದಕ್ಕೆ ನನ್ನೊಬ್ಳಿಗೆ ಮಾಡ್ಕೊಳ್ಳೋಣ ಅಂತೇಳಿ ನಾನು ಮಾಲ್ಟನ್ನು ಮಾಡ್ಕೋತಾ ಇದ್ದೀನಿ. ಮಾಲ್ಟು ಮಾಡಿ ಇಟ್ಬಿಟ್ಟು ಹೋದರೆ ಅದು ಸ್ವಲ್ಪ ನಾನು ಬಿಸಿನೀರೆಲ್ಲ ಕುಡಿದು ನನ್ನ ಕೆಲಸ ಏನಿದೆ ಅಂದರೆ ಬೆಡ್ಶೀಟ್ ಎಲ್ಲ ಮಡಚಿರಲ್ಲ, ಅದನ್ನೆಲ್ಲ ಮಡಿಸಿ ಹಿಟ್ಟು ಬರೋದ್ರೊಳಗೆ ಇದು ಮಾಲ್ಟು ಏನಾಗಿರುತ್ತೆ, ಸ್ವಲ್ಪ ತಣ್ಣಗಾಗಿರುತ್ತೆ. ಅದರಿಂದ ಏನು ಮಾಡ್ತೀನಿ ನಾನು, ಬಿಸಿನೀರು ಜೊತೆನೇ ಮಾಲ್ಟ್ ಕೂಡ ಮಾಡಿಬಿಟ್ಟು ಅದನ್ನು ಮಾಲ್ಟನ್ನು ಮಾಡಿ ಇಟ್ಬಿಟ್ಟು ಆಮೇಲೆ ನಾನು ಬಿಸಿನೀರು ಕುಡಿಯೋದಕ್ಕೆ ಅಂತೇಳಿ ನನಗೇನಂದರೆ ಬಿಸಿನೀರೆಲ್ಲ ಕುಡಿಬೇಕು ಅಂದರೆ ಕುತ್ಕೊಂಡು ಕುಡಿಬೇಕು. ಈಗ ನಿಂತ್ಕೊಂಡು ಕುಡಿಯೋದು ಆ ಥರದ್ದೆಲ್ಲ ಇಷ್ಟ ಆಗೋಲ್ಲ. ಊಟ ಇರ್ಬೋದು, ಒಂದೇನೇ ಆಗಿರ್ಬೋದು, ತಿನ್ನೋದು ಪದಾರ್ಥಗಳು, ಈಗ ಹಣ್ಣುಗಳಿರ್ಬೋದು, ಅಲ್ಲೇ ಕೆಲಸ ಮಾಡ್ತಾ ತಿನ್ಬೋದು. ಆದರೆ ಏನೋ ನನಗಷ್ಟು ಇಷ್ಟ ಆಗೋಲ್ಲ. ಆದರೆ ಯಾವತ್ತಾದರೂ ಒಂದೊಂದು ದಿನ ಏನು ಮಾಡ್ತೀನಿ, ಆವಾಗ ಟೈಮ್ ಇಲ್ಲ ಅನ್ನೋ ಟೈಮಲ್ಲಿ ಆವಾಗ ಏನು ಮಾಡ್ತೀನಿ, ಬಿಸಿನೀರು ಕುಡಿತಾ ಮಾಲ್ಟ್ ಮಾಡ್ತಾಯಿರ್ತೀನಿ. ಇಲ್ಲ ಅಂದರೆ ತಿಂಡಿ, ಅಂದರೆ ಕೌಶಿ ಸ್ಕೂಲಿಗೆ ಟೈಮ್ ಆಗೋಗಿಬಿಟ್ರೆ ಅಂಥ ಟೈಮಲ್ಲಿ ನೀರು ಕುಡಿತಾ ಏನು ಮಾಡ್ತೀನಿ, ತಿಂಡಿ ಮಾಡ್ತಾಯಿರ್ತೀನಿ. ಟೈಮ್ ಇದೆ ಅಂದರೆ ನನಗೆ ಯಾವಾಗಲೂ ಅಷ್ಟೇ ಕೂತ್ಕೊಂಡು ಆರಾಮಾಗಿ ನೀರಿರ್ಬೋದು, ಒಂದು ಹಣ್ಣಿರ್ಬೋದು, ಊಟನೇ ಇರ್ಬೋದು, ನೆಮ್ಮದಿಯಾಗಿ ತಿನ್ನಬೇಕು. ಅಂದರೆ ತೃಪ್ತಿ ಆಗಬೇಕು ಅಂತ ಹೇಳ್ತಾರಲ್ಲ, ಆ ಥರ ನೆಮ್ಮದಿಯಾಗಿ ತಿನ್ನೋದು ಕುಡಿಯೋದು ಏನೇ ಇದ್ರೂ ಆ ಥರ ಕೂತ್ಕೊಂಡು ಕುಡಿದ್ರೆ ಆ ಥರ ಏನೋ ಮನಸ್ಸಿಗೆ ಸಮಾಧಾನ. ಅರ್ಜೆಂಟ್ ಇದ್ದಾಗ ಮಾತ್ರ ಆ ಥರ ಮಾಡ್ತೀನಿ. ಇಲ್ಲಾಂದರೆ ಟೈಮ್ ಇದೆ ಅಂದರೆ ನಾನು ಆರಾಮಾಗಿ ಡೈಲಿ ಯಾವ ಥರ ಕುತ್ಕೊಂಡು ಕುಡಿಯೋದು ತಿನ್ನೋದು ಮಾಡ್ತೀನಿ, ಅದೇ ರೀತಿ ಮಾಡ್ತೀನಿ. ಇಲ್ಲಿ ಮಾಲ್ಟು ಮಾಡಿ ಇಟ್ಟಿದ್ದೀನಿ. ಇಟ್ಬಿಟ್ಟು ಇವಾಗ ನಾನು ಇಲ್ಲಿ ಬಿಸಿನೀರು ಕುಡಿಯೋದಕ್ಕೆ ಅಂತೇಳಿ ಬಂದಿದ್ದೀನಿ. ನೋಡಿ, ಕೌಶಿ ಗೊಬ್ಬರ ಹಾಕ್ಕೊಂಡು ಮಲ್ಕೊಂಡಿದ್ದಾನೆ. ನಾನು ಬಿಸಿನೀರು ಕುಡಿಯೋಕ್ಕೆ ಒಂದೇ ಲೋಟ ಕುಡಿಯೋದು, ತುಂಬಾ ಕುಡಿಯೋಕ್ಕೆ ಹೋಗಲ್ಲ. ಒಂದು ದೊಡ್ಡ ಲೋಟದಲ್ಲಿ 1ರಿಂದ 1.5 ಲೋಟ ನೀರು ಕುಡಿತೀನಿ ಅಷ್ಟೇ. ಆಮೇಲೆ ನೀರೆಲ್ಲ ಕುಡ್ಕೊಂಡು ಬೆಡ್ಶೀಟೆಲ್ಲ ಮಡಚಿಡೋಣ ಅಂತೇಳಿ ಬೆಡ್ಶೀಟ್ ಮಡಚಿಡೋದಕ್ಕೆ ಬಂದಿದ್ದೀನಿ.
ಬೆಡ್ಶೀಟೆಲ್ಲ ಮಡಚಿ ಇಟ್ಬಿಟ್ಟು ಹಾಗೆ ವಿಂಡೋ ಎಲ್ಲ ಓಪನ್ ಮಾಡಿಬಿಟ್ಟು ಬಂದೆ. ಹೆಣ್ಮಕ್ಳಿಗೆ ಏನಂದರೆ ಈ ಮಿರರ್ ಎಲ್ಲ ಕಾಣಿಸಿದ್ರೆ ಏನು ಮಾಡ್ತಾರೆ, ಅವ್ರು ಎಷ್ಟೇ ರೆಡಿಯಾಗಿದ್ರು, ಎಷ್ಟೇ ನೀಟಾಗಿದ್ರು ಮಿರರ್ ಮುಂದೆ ನಿಂತ್ಕೊಂಡ್ರಂತೂ ಬರೋದೇ ಇಲ್ಲ, ಅಲ್ಲೇ ನಿಂತ್ಕೊಂಡಿರ್ತಾರೆ. ನಾನು ಸ್ವಲ್ಪ ಹಾಗೆ ಏನಾದರೂ ಹೋದರೆ ಒಂದು ಏನೋ ಮುಖ ಸರಿ ಇದೆಯಾ ಏನೋ ಒಂದು ನೋಡ್ಕೊಳ್ಳೋಕ್ಕೆ ಅಂತ ಹೋಗಿರ್ತೀವಿ, ಹಾಗೆ ಒಂದು 2-3 ನಿಮಿಷ ಅಲ್ಲೇ ನಿಂತ್ಕೊಂಡಿರ್ತೀನಿ. ಆ ಥರ ಎಲ್ಲರೂ ಹಾಗೆ, ನಾನು ಒಬ್ಬಳೇ ಏನಲ್ಲ. ನಾನು ಅಂದ್ಕೊಂಡಿದ್ದೀನಿ ನಾನು ಒಬ್ಬಳೇ ಏನಲ್ಲ, ಎಲ್ಲರೂ ಹಾಗೆ ಅಂತ. ಗೊತ್ತಿಲ್ಲ ಎಲ್ಲರೂ ಹೇಗಿರ್ತಾರೆ ಹೇಗೆ ಅಂತ. ಆಮೇಲೆ ಕೌಶಿ ಅವನೆದ್ದು ಬ್ರಷ್ ಎಲ್ಲ ಮಾಡಿ ನಾನು ಅಷ್ಟೊತ್ತಿಗೆ ಮಾಲ್ಟ್ ಎಲ್ಲ ಕುಡ್ದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಯಾಕೆಂದರೆ ಡೈಲಿ ಪೇಪರ್ ಬರುತ್ತೆ ಮನೆಗೆ, ಆ ಪೇಪರೆಲ್ಲ ಸುಮ್ಮನೆ ಹೆಡ್ಲೈನ್ಸ್ ಅಷ್ಟೇ ನೋಡೋದು. ಶನಿವಾರ ಆದರೆ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ, ಯಾಕೆಂದರೆ ಪೇಪರಲ್ಲಿ ಪ್ರಾಪರ್ಟಿ ಅಂತೇಳಿ ಬರುತ್ತೆ, ಸೈಟ್ಗಳ ಬಗ್ಗೆ, ಮನೆಗಳ ಬಗ್ಗೆ ಒಂದಷ್ಟು ಟಿಪ್ಸು ಅದೆಲ್ಲ ಸಿಗುತ್ತೆ. ಅದನ್ನು ನೋಡ್ತಾ ಇರ್ತೀನಿ. ಸಂಡೇ ಅಂದರೆ ಅಷ್ಟೊಂದೇನು ಇಷ್ಟ ಆಗಲ್ಲ. ಆಮೇಲೆ ಮಾಮನೂ ಬಂದರು, ಮತ್ತು ಇಬ್ರಿಗೆಲ್ಲ 3 ಜನಕ್ಕೂ ಕೂಡ ಕಾಫಿ ಎಲ್ಲ ಮಾಡಿಬಿಟ್ಟು ಮಾಮನಿಗೆ ಪೇಪರ್ ಮತ್ತು ಫೋನ್ ಕೊಟ್ಟೆ. ಅವ್ರ ಫೋನೆಲ್ಲ ಕಾಫಿ ಕುಡಿಬೇಕಾದ್ರೆ ಫೋನೆಲ್ಲ ನೋಡ್ತಾರೆ. ಅದಕ್ಕೆ ಕೌಶಿ ಮತ್ತು ಮಾಮ ಮಟನ್ ತೊಗೊಬರಕ್ಕೆ ಹೋಗಿದ್ದಾರೆ. ಅಂದರೆ ಕೌಶಿ ನೆನ್ನೆನೇ ಕೇಳ್ತಾ ಇದ್ದ, ಅಂದರೆ ಚಿಕನ್ ಬೇಡ ನನಗೆ ಮಟನ್ ಬೇಕು ಅಂತ. ಅದಕ್ಕೆ ಮಾಮ ಅಂದರೆ ಮೀಟಿಂಗ್ ಇತ್ತಲ್ವ, ಸಿಟಿಗೆ ಹೋಗಿದ್ರು, ಅಲ್ಲಿಂದ ಬರೋದ್ರೊಳಗೆ ಅವರಿಗೆ ಲೇಟ್ ಆಯಿತು. ಅದರಿಂದ ಅವರು ಇವಾಗ ಆಗಲ್ಲ ತೊಗೊಬರೋಕ್ಕೆ, ಇವಾಗ ಬೇಕಾದರೆ ಚಿಕನ್ ತೊಗೊಬರ್ತೀನಿ, ಮಟನ್ ನಾಳೆ ತಂದು ಕೊಡ್ತೀನಿ ಅಂತ ಹೇಳಿದರು ಅವನಿಗೆ. ಅದಕ್ಕೆ ಇವಾಗ ತಿಂಡಿನೇ ತಿಂದಿಲ್ಲ ಅವರು, ಬಂದು ತಿಂತೀನಿ ಅಂದ್ಬಿಟ್ಟು. ಆಮೇಲೆ ಇವತ್ತು ಮ್ಯಾಚ್ ಇದೆ ಅಂತಲ್ಲ, ಮ್ಯಾಚ್ ನೋಡಬೇಕಂತ ಬಂದು, ಅಂದರೆ ಮಟನೆಲ್ಲ ತಂದಾದಮೇಲೆ ಮತ್ತೆ ನಾನು ಎಲ್ಲೂ ಹೋಗಲ್ಲ, ನಾನು ಮ್ಯಾಚ್ ನೋಡಬೇಕು ಅಂತ ಹೇಳಿದ್ರು. ಸರಿ ಆಯಿತು ಹೋಗಿ ಬನ್ನಿ ಅಂದ್ಬಿಟ್ಟು ಇಬ್ಬರು ಹೋಗಿದ್ದಾರೆ. ನಾನು ಇವಾಗ ಟೈಮ್ ಬಂದು 10:30 ಆಗಿದೆ, ಇನ್ನೊಂದು 1/4 ಗಂಟೆ 20 ನಿಮಿಷದಲ್ಲಿ ಬರ್ತಾರೆ. ಅವ್ರು ಬರೋದ್ರೊಳಗೆ ನಾನು ತಿಂಡಿ ತಿಂದ್ಬಿಡೋಣ ಅಂತೇಳಿ ಇಲ್ಲಿ ದೋಸೆ ಹಿಟ್ಟಿತ್ತು, ಮೊನ್ನೆ ಮಾಡಿದ್ದಂಥ ದೋಸೆ ಹಿಟ್ಟು, ಅದನ್ನೇ ಇಲ್ಲಿ ನೋಡಿ ಹಾಕ್ಕೊಂಡಿದ್ದೀನಿ. ದೋಸೆ ಒಂದು 3 ದೋಸೆ, ಸ್ವಲ್ಪ ಚಿಕನ್ ಸಾರು ಮತ್ತು 1 ಪೀಸ್ ಚಿಕನ್ ಹಾಕ್ಕೊಂಡಿದ್ದೀನಿ. ಏನಂದರೆ ನಿನ್ನೆ ಕೌಶಿ ಹೇಳಿದ್ದು ಏನಾದರೂ ಚಿಕನನ್ನು ಏನಾದರೂ ಬೇರೆ ಏನಾದರೂ ಡ್ರೈ ಮಾಡಮ್ಮ ಅಂತ. ಚಿಕನ್ ಏನಾದರೂ ಡ್ರೈ ಆ ಥರ ಗ್ರೇವಿ ಥರ ಏನಾದರೂ ಮಾಡಿದ್ರೆ ಮತ್ತು ರೈಸು ಮುದ್ದೆಗೆ ಏನಾದರೂ ಮಾಡಲೇಬೇಕು. ಅದಕ್ಕೆ ನಾನು ಇಲ್ಲ ಸಾಂಬಾರು ಮಾಡಿಬಿಡ್ತೀನಿ, ನಾಳೆ ಬೇಕಾದರೆ ಮಟನ್ ಪಲಾವ್ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಇವಾಗ ಈಗ 1/2 kg ಮಟನ್ ತೊಗೊಬರ್ತಾರೆ, 1/2 kgಯಲ್ಲಿ 1/4 kg ಹಾಕ್ಬಿಟ್ಟು ಬಿರಿಯಾನಿ ಮಾಡ್ತೀನಿ ಅಂದ್ಕೊಳ್ಳಿ. ಇನ್ನೊಂದು 1/4 kg ಸಾಂಬಾರು ಮಾಡೋಕ್ಕೆ ಬೇಜಾರು, ಒಂದು 1/2 kg ಇದ್ದರೆ ಓಕೆ ಸಾಂಬಾರೆಲ್ಲ ಮಾಡೋಕ್ಕೆ. ಅದಕ್ಕೆ ಮಾಮ ಹೇಳಿದ್ರು ಇಲ್ಲ 1/2 kgನೂ ಮಟನ್ ಸಾಂಬಾರು ಮಾಡು. ಇಲ್ಲಿ ಒಂದು ಮಿಲ್ಟ್ರಿ ಹೋಟೆಲ್ ಅಂತ ಆಗಿದೆ, ಅಲ್ಲ ಹಳೇದೇ ಅದು, ನಮಗೆ ಇವಾಗ ಕಾಣಿಸಿದೆ. ಅಲ್ಲಿ ತುಂಬ ಚೆನ್ನಾಗಿ ಬಿರಿಯಾನಿ ಎಲ್ಲ ಮಾಡ್ತಾರೆ. ಅಲ್ಲಿ ಕುಸ್ಕ ತೊಗೊಳ್ಳೋಣ, ಚೆನ್ನಾಗಿರುತ್ತೆ. ನಾನು 1-2 ಸರಿ ತಿಂದಿದ್ದೀನಿ. ಅದಕ್ಕೆ ಕುಸ್ಕ ತೊಗೊಳ್ಳೋಣ, ಇಲ್ಲಿ ಮಟನ್ ಸಾಂಬಾರು ಮಾಡು ಅಂತ ಹೇಳಿದ್ದಾರೆ. ಓಕೆ. ಮಾಮಂಗೆ ಏನೇ ಮಾಡಿದ್ರು ಸಾಂಬಾರು ಇಷ್ಟ, ಅಂದರೆ ಚಿಕನ್ ಸಾರು ಇರ್ಬೋದು, ಚಿಕನ್ ಇರ್ಬೋದು, ಮಟನ್ ಇರ್ಬೋದು, ಸಾಂಬಾರು ಇಷ್ಟಪಡ್ತಾರೆ. ನನಗೂ ಅಷ್ಟೇ, ಚಿಕನಲ್ಲಿ ಪಲಾವ್ ಇಷ್ಟಪಡ್ತೀನಿ, ಮಟನಲ್ಲಿ ಪಲಾವ್ ಬಿರಿಯಾನಿ ಎಲ್ಲ ಅದೇನೋ ಅಷ್ಟು ಟೇಸ್ಟ್ ಅನ್ಸೋದಿಲ್ಲ. ಚಿಕನ್ ಪಲಾವ್ಗಿಂತ ಮಟನ್ ಪಲಾವ್ ಅಷ್ಟೊಂದು ಇಷ್ಟ ಆಗಲ್ಲ. ಚಿಕನ್ ಪಲಾವ್ ತುಂಬ ಟೇಸ್ಟ್ ಇರುತ್ತೆ, ಮಟನ್ ಪಲಾವ್ ನನಗೆ ಅಷ್ಟೊಂದು ಟೇಸ್ಟ್ ಅನಿಸಲ್ಲ. ಅದಕ್ಕೆ ನಾನು ಯಾವಾಗಲೂ ಮಟನ್ ಮಾತ್ರ ಏನಂದರೆ ಸಾಂಬಾರೇ ಇಷ್ಟಪಡ್ತೀನಿ. ಅದು ಮದುವೆ ಮನೆಗಳಲ್ಲಿ ಮಾಡಿರ್ತಾರೆ ನೋಡಿ, ತುಂಬ ತೆಳು ಇರುತ್ತೆ, ಆ ಥರ ಸಾಂಬಾರಂತೂ ಸಖತ್ತಾಗಿರುತ್ತೆ. ಸ್ವಲ್ಪ ನಮ್ಮ ಮನೇಲೆಲ್ಲ ಸ್ವಲ್ಪ ಸಾಂಬಾರು ತೆಳುವಾಗೇ ಇರುತ್ತೆ, ತುಂಬ ಗಟ್ಟಿ ಇರಲ್ಲ. ಗಟ್ಟಿ ಇದ್ರೂ ಏನು ಈ ಥರ ಮಾಡಿದ್ಯಾ ಗಟ್ಟಿ ಥರ ಅಂತ ಇರ್ತಾರೆ ಯಾವಾಗಾದರೂ ಗಟ್ಟಿ ಆದಾಗ. ಓಕೆ, ಇವಾಗ ತಿಂಡಿ ತಿನ್ನೋಣ. ನಮ್ಮ ಮನೇಲಿ ಏನಂದರೆ ಪ್ರತಿ ಶನಿವಾರ ಮಧ್ಯಾಹ್ನ, ಅಂದರೆ ಮಾಮ ಬೆಳಿಗ್ಗೆ ಹೊರಗಡೆ ಹೋಗಿರ್ತಾರಲ್ಲ ಆವಾಗನೇ ಬರಬೇಕಾದ್ರೆ ಏನಂದರೆ ಮಟನ್ ಅಥವಾ ಚಿಕನ್ ತೊಗೊಬರ್ತಾರೆ. ಹೆಚ್ಚಾಗಿ ಚಿಕನ್ನೇ ತೊಗೊಬರೋದು. ಮಟನ್ ಏನಂದರೆ ಇಲ್ಲಿ ಮಟನ್ ನಮಗೆ ಅಷ್ಟು ಇಷ್ಟ ಆಗಲ್ಲ, ನಮಗೆ ಊರಿನ ಮಟನ್ ತುಂಬ ಇಷ್ಟ ಆಗುತ್ತೆ. ಅಲ್ಲಿ ಮಟನ್ ಸಾಂಬಾರೇ ಟೇಸ್ಟೇ ಬೇರೆ ಇರುತ್ತೆ.
ಮತ್ತು ಇಲ್ಲಿ ಮಟನ್ ಸಾಂಬಾರು ಟೇಸ್ಟು ಬೇರೆ ಥರ ಇರುತ್ತೆ. ಅದರಲ್ಲೂ ನಮ್ಮ ಅಮ್ಮ ಮನೇಲಿ ಏನಂದರೆ ಅಲ್ಲೇ ಅಂದರೆ ಮರಿ ಕಡಿದು ಸಿಗುತ್ತೆ, ಅಂದರೆ ಗುಡ್ಡೆ ಮಾಂಸ ಅಂತ ಒಂದ್ಸರಿ ಮಾಡ್ತಾರೆ. ಒಂದೊಂದು ಸರಿ ಹಬ್ಬಗಳಲ್ಲಿ ಯುಗಾದಿ ಹಬ್ಬ ಆ ಥರ ಟೈಮಲ್ಲಿ ಹೊಸ್ದುಡ್ಕು ಅಂತೇಳಿ ಮಾಡ್ತಾರಲ್ಲ, ಅದು ಅಂದರೆ ಹಬ್ಬದ ನೆಕ್ಸ್ಟ್ ಡೇ ಆವಾಗೆಲ್ಲ ಮರಿ ಅಲ್ಲೇ, ಅಂದರೆ ಹಳ್ಳಿ ಅಂದಮೇಲೆ ಅಲ್ಲೆಲ್ಲ ಮರಿಗಳು ಸಾಕಿರ್ತಾರೆ. ಅವರು ಕೂದ್ಬಿಟ್ಟು ಯಾರಾದರೂ ಹೋಗಿ ತೊಗೋಬೋದು, 1 kg 2 kg ಆ ಥರ ಎಲ್ಲ. ಆ ಥರ ಟೈಮಲ್ಲಿ ಒಂದಲ್ಲ 3-4 ಮರಿ ಕೂದ್ರೂ ಕೂಡ ಸಾಕೇ ಆಗಲ್ಲ, ಅಷ್ಟು ಮಟನ್ನು ಸೇಲ್ ಆಗ್ತಾ ಇರುತ್ತೆ. ಯಾಕೆಂದರೆ ಅಲ್ಲಿ ಅಷ್ಟು ಫ್ರೆಶ್ ಆಗಿರುತ್ತೆ ಮಟನು. ನಮ್ಮ ಅಮ್ಮನೂ ಅಷ್ಟೇ, ಮೇಕೆ ಎಲ್ಲ ಮೊದಲು ಸಾಕಿದ್ರಲ್ಲ, ಅವರು ಈ ಥರ ಹಬ್ಬಗಳಲ್ಲಿ ಬೇರೆಯವ್ರಿಗೆ ಮಾರ್ತಾ ಇರಲಿಲ್ಲ. ಈ ಹಬ್ಬದ್ದು ಟೈಮ್ ಅಂದರೆ ಹಬ್ಬದ ನೆಕ್ಸ್ಟ್ ಡೇಗೆ ಅಲ್ಲಿ ಮರಿ ಕೊಯ್ದು ಈ ಥರ ಸೇಲ್ ಮಾಡ್ತಾಯಿದ್ರು. ಅಂದರೆ ಈ ಬೆಂಗಳೂರು ರೇಟ್ಗೂ ಅಲ್ಲಿ ರೇಟ್ಗೂ ಅಂದರೆ ತುಂಬ ವ್ಯತ್ಯಾಸ ಇದೆ. ಇಲ್ಲಿಗೂ ಅಲ್ಲಿಗೂ 100 ರೂಪಾಯಿ ಕಡಿಮೆ ಇರುತ್ತೆ. ಅಂದರೆ ಆ ಥರ ಮಟನ್ ಸಿಗಬೇಕಲ್ಲ. ನನಗಂತೂ ನಾನು ಎಷ್ಟೊಂದು ಸರಿ ಹೇಳ್ತಾ ಇರ್ತೀನಿ, ನನಗಂತೂ ನಮ್ಮ ಊರಿನ ಥರ ಮಟನ್ನು ಬೆಂಗಳೂರಲ್ಲಿ ಇದುವರೆಗೂ ಒಂದಿನೂ ತಿಂದಿಲ್ಲ. ತುಂಬ ಅಪರೂಪ ಆ ಥರ ಎಲ್ಲ ಮಟನ್ ಸಿಗೋದು ಅಂತ ಹೇಳ್ತಾ ಇರ್ತೀನಿ. ಏನಂದರೆ ನಮ್ಮ ಅಮ್ಮನೇ ಸಾಕಿದ ಮರಿ ಕೂದು ಅದ್ರದ್ದು ಸಾಂಬಾರೆಲ್ಲ ತಿಂದಿದ್ದೀವಲ್ಲ, ಏನು ಟೇಸ್ಟ್ ಇರುತ್ತೆ ಅಂದರೆ ಸಖತ್ತು ಟೇಸ್ಟ್ ಇರುತ್ತೆ. ಅದಕ್ಕೋಸ್ಕರ ನಾವು ಊರಿಗೆ ಹೋದಾಗ ಅಲ್ಲಿಗೆ ಹೋದರೆ ಈ ಥರ ಏನಾದರೂ ಮಟನ್ ಏನಾದರೂ ಇಲ್ಲಿ ಅಕ್ಕಪಕ್ಕ ನಮಗೆ ಗೊತ್ತಾಗುತ್ತಲ್ಲ, ಇಲ್ಲಿ ನಮ್ಮೂರಲ್ಲಿ ಈ ಥರ ಕುಯ್ತಾ ಇದ್ದಾರೆ ಆ ಥರ ಏನಾದ್ರು ಇದ್ದರೆ ಮಟನ್ ಎಲ್ಲ ತೊಗೊಳ್ಳೋದು ಚೆನ್ನಾಗಿರುತ್ತೆ. ಬೆಂಗಳೂರಿಗೆ ಬಂದಾಗಂತೂ ನಮಗೆ ಇಷ್ಟನೇ ಆಗಲ್ಲ. ಇಲ್ಲೇನಿರೋ ಬರೀ ಬಾಯ್ಲರ್ ಕೋಳಿ, ಫಿಶ್ಶು ಈ ಥರದಷ್ಟೇ ತಿಂತೀವಿ. ಇನ್ನೊಂದೇನೆಂದರೆ ಮಳವಳ್ಳಿಲೂ ಅಷ್ಟೇ, ನಮಗೆ ಗೊತ್ತೇ ಇರೋಲ್ಲ, ಯಾವುದೋ ಒಂದು ಮರಿ ಕೂದಿರ್ತಾರೆ, ನಾವು ಅದನ್ನೇ ಚೆನ್ನಾಗಿದೆ ಅಂದ್ಬಿಟ್ಟು ತೊಗೊಬಂದು ತಿನ್ನಬೇಕಷ್ಟೆ. ಈ ಥರ ಇರುತ್ತೆ. ನನಗೆ ಊರಿನ ಮಟನೇ ತುಂಬ ಇಷ್ಟ ಆಗೋದು. ಇಲ್ಲಿ ಮಟನು ಯಾವುದೂ ಅಷ್ಟು ಇಷ್ಟ ಆಗಲ್ಲ. ಏನಂದರೆ ವಿಧಿ ಇಲ್ಲ, ತಿನ್ನಲೇಬೇಕು. ಯಾವಾಗಲಾದರೂ ಅಪರೂಪಕ್ಕೆ ಈ ಥರ ಮಟನೆಲ್ಲ ತೊಗೊಬರೋದು, ಇಲ್ಲಾಂದರೆ ಚಿಕನ್ನೇ ತೊಗೊಬರ್ತೀವಿ. ಆಮೇಲೆ ಮಾಮ ಮಟನ್ ತೊಗೊಬಂದರು. ಮಟನ್ ಏನಂದರೆ ಶನಿವಾರನೇ ತರ್ತಾಯಿದ್ರು. ಶನಿವಾರ ನಿಮಗೆ ಹೇಳ್ದೆ, ಆಫೀಸ್ ಮೀಟಿಂಗ್ ಇತ್ತು ಏನೋ ಅಂತೇಳಿ ಸಿಟಿಗೆ ಹೋಗಿದ್ರು. ಅಂದರೆ ಮೆಜೆಸ್ಟಿಕ್ಕು ಅಲ್ಲಿ ಹೋಗಿದ್ರು. ಮೆಜೆಸ್ಟಿಕ್ ಆನಂದರಾವ್ ಸರ್ಕಲ್ ಅಲ್ಲಿ ಹೋಗಿದ್ದು. ಅದಕ್ಕೆ ಲೇಟ್ ಆಯಿತು ಅಂತೇಳಿ ಚಿಕನ್ ತೊಗೊಬಂದಿದ್ರು. ಅದನ್ನು ನಾನು ಮೊನ್ನೆ ಮಾಡಿದ್ದೆ, ಅಂದರೆ ಶನಿವಾರ. ಭಾನುವಾರ ಮಟನ್ ಸಾಂಬಾರು ಮಾಡಿದ್ದೆ. ಮಟನ್ ಸಾಂಬಾರು ಹೇಗಿರಬೇಕಂದ್ರೆ, ಈ ಮದುವೆ ಮನೆಗಳಲ್ಲಿ ಮಾಡ್ತಾರೆ ಗೊತ್ತಾ ನಿಮಗೆ, ನಿರ್ವಿ ಮನೆಗಳಲ್ಲಿ ಅಲ್ಲಿ ಹೇಗೆ ಎಷ್ಟು ತೆಳು ಇರುತ್ತೆ ಅಂದರೆ ಮಟನ್ನು ಸಾಂಬಾರು ಅಷ್ಟೇ ಟೇಸ್ಟ್ ಇರುತ್ತೆ. ಆ ಥರ ನಮ್ಮ ಮನೇಲಿ ನೀರು ಥರ ಇರಬೇಕು ಮಟನ್ ಸಾಂಬಾರು. ಸ್ವಲ್ಪ ಗಟ್ಟಿಯಾದ್ರೂ ಬೈತಾರೆ, ಏನು ಈ ಥರ ಮಾಡಿದ್ಯಾ ಗಟ್ಟಿ ಅಂತ. ಅದಕ್ಕೆ ಸ್ವಲ್ಪ ನೀರು ಥರನೇ ಮಾಡಿರ್ತೀನಿ. ಆಮೇಲೆ ಮಟನ್ ತರಕ್ಕೆ ಹೋಗಿದ್ರಲ್ಲ, ಅಲ್ಲೇನು ಅಂದರೆ ಗೋಡೆ ರಕ್ತ ಅಂತೇಳಿ ಸಿಗುತ್ತೆ. ಇದನ್ನು ನಾವೆಲ್ಲ ಏನು ಮಾಡ್ತಿದ್ವಿ ಅಂದರೆ, ಊರಲ್ಲಿ ಬೆಂಕಿ ಕೆಂಡ ಬರುತ್ತೆ ನೋಡಿ, ಅದ್ರಲ್ಲಿ ಹಾಕಿ ಮಾಡೋದು. ಇವರು ತಂದುಬಿಟ್ಟಿದ್ದಾರೆ, ಒಂದಲ್ಲ ಅದ್ರ ಜೊತೆ ಎಕ್ಸ್ಟ್ರಾ ಒಂದು ಪೀಸ್ ಇತ್ತು ಅಂತೇಳಿ ಕೊಟ್ಟಿದ್ದಾರೆ, ತಂದಿದ್ದಾರೆ. ಅದಕ್ಕೆ ನಾನು ಸ್ವಲ್ಪ ಮಟನ್ ಸಾಂಬಾರಿಗೆ ಏನು ಮಸಾಲೆ ಹಾಕಿದೆ ಅದ್ರ ಜೊತೆಗೆ ಸ್ವಲ್ಪ ಪೆಪ್ಪರು ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. 1 ಅವರ್ ಆದಮೇಲೆ ಅದನ್ನು ತವಾ ಮೇಲೆ ಫ್ರೈ ಮಾಡೋಣ ಅಂತೇಳಿ. ಅಂದರೆ ತವಾ ಮೇಲೆ ಫ್ರೈ ಮಾಡಿದ್ರು ಕೂಡ ಅದು ಬೆಂಕಿಯಲ್ಲಿ ಹಾಕಿ, ಅಂದರೆ ಕೆಂಡದಲ್ಲಿ ಹಾಕಿ ಬೇಯಿಸ್ತೀವಲ್ಲ, ಆ ಥರ ಟೇಸ್ಟ್ ಬರೋಲ್ಲ. ನಾನು ಹೇಳ್ದೆ ತರಬೇಡಿ ಅಂದ್ರೂ ನನ್ನ ಮಾತವರು ಕೇಳಿಲ್ಲ, ತೊಗೊಬಂದಿದ್ದಾರೆ. ಈ ಥರ ಸುಮಾರು ಸರಿ ಆಗಿದೆ. ಚೆನ್ನಾಗಿರುತ್ತೆ, ತಿನ್ನಬೇಕು ಅಂತೇಳಿ ತರ್ತಾರೆ. ಅದು ಕರೆಕ್ಟಾಗಿ ತವ ಮೇಲೆ ಅಷ್ಟು ಚೆನ್ನಾಗಿ ಆಗಲ್ಲ. ಲೀವರ್ ಇರುತ್ತಲ್ಲ, ಅದೇ ಒಂಥರ ಇರುತ್ತೆ. ಇದು ಗೋಡೆ ರಕ್ತ ಅಂದ್ರೇ ಬೇರೆ ಥರ. ಇವ್ರಿಗೆ ಹೇಳಿದ್ರೆ ಅರ್ಥನೇ ಆಗಲ್ಲ. ನನಗೆ ನಾನು ಆ ಥರ ಹೇಳೋಕ್ಕೆ ಹೋದಾಗ ಏನಾಗುತ್ತೆ ಅಂದರೆ, ನಿನಗೆ ಮಾಡೋಕ್ಕೆ ಬರಲ್ಲ ಅಂತ ನನಗೇ ಹೇಳ್ಬಿಡ್ತಾರೆ. ಅದಕ್ಕೋಸ್ಕರ ನಾನೇನು ಮಾತಾಡಲ್ಲ. ಅವ್ರು ಹೇಗೆ ತಂದಿರ್ತಾರೆ ಹಾಗೆ ಈ ಥರ ಮಾಡಿಕೊಟ್ಟಿರ್ತೇನಲ್ಲ, ಅದಕ್ಕೆ ಹೇಳೋದು, ನೆಕ್ಸ್ಟ್ ಟೈಮ್ ತರೋದೆಲ್ಲ ನಿಂಗೆ ಬರಲ್ಲ ಅಂತ ಹೇಳ್ತಾರೆ. ಒಳ್ಳೆಯದು, ನಾನು ಹೇಳ್ತೀನಿ ಅವ್ರಿಗೆ ಕೆಂಡದಲ್ಲಿ ಸುಡಬೇಕು ಅದನ್ನು ಅಂತ. ಅದು ಅವರು ಕೇಳೋದಿಲ್ಲ, ನಿಂಗೆ ಬರಲ್ಲ ಅಷ್ಟೇ. ನಾನು ಎಲ್ಲರಿಗೂ ತಿಂಡಿ, ಅಂದರೆ ಮಾಮಂಗೆ ಕೌಶಿಗೂ ಕೂಡ ತಿಂಡಿ ಎಲ್ಲ ಹಾಕ್ಕೊಟ್ಟೆ. ಅವ್ರು ಸ್ವಲ್ಪ ಲೇಟಾಗಿ ತಿಂದರು. ತಿಂಡಿ ಎಲ್ಲ ಹಾಕ್ಬಿಟ್ಟು ಹಾಗೆ ಪಾತ್ರೆಗಳೆಲ್ಲ ಇತ್ತಲ್ಲ ಒಂದು ಕಡೆ ಇಲ್ಲಿ
ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಹಾಗೆ ಒಂದು ಸೈಡು ಟೀ ಕೂಡ ಇಟ್ಟಿದ್ದೀನಿ. ಯಾಕೆಂದರೆ ಟೀ ಕೆಲಸ ಮುಗ್ದೋಗ್ಬಿಟ್ರೆ ಆಮೇಲೆ ಮಧ್ಯ ಹೇಳ್ತಾರೆ ಟೀ ಇಡು ಅಂತೇಳಿ. ಅದಕ್ಕೆ ಪಾತ್ರೆ ತೊಳಿತಾ ಒಂದು ಕಡೆ ಟೀಗೆ ಇಟ್ಟಿದ್ದೀನಿ. ಟೀ ಮಾಡ್ತಾನೆ ಇಲ್ಲಿ ಪಾತ್ರೆ ಎಲ್ಲ ತೊಳೆದಾಯಿತು. ಹಾಗೇನಂದರೆ ನನಗಂತೂ ಈ ಪಾತ್ರೆ ಏನು ಹೇಳ್ತೀರಾ, ಪಾತ್ರೆ ಸೋರುವಂಥದ್ದು, ಪಾತ್ರೆಯನ್ನು ಹಾಕುವಂಥದ್ದು ಇದೆಯಲ್ಲ ಆ ಡಬ್ಬು ಎಷ್ಟು ನನಗಂತೂ ಯೂಸ್ ಆಗ್ತಾಯಿದೆ ಅಂದರೆ ತುಂಬ ಯೂಸ್ ಆಗ್ತಿದೆ. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಉಲ್ಟಾ ಹಾಕಬೇಕು ನಾವು, ಸ್ಟ್ರೈಟ್ ಇಡಬಾರ್ದು. ನಾನು ನೋಡಿ ಬೋಸಿ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಆ ಥರ ಇಟ್ಟರೆ ಒಂದು ಹಾಫ್ ಆನ್ ಅವರ್ಗೆಲ್ಲ ನೀರೆಲ್ಲ ಡ್ರೈ ಆಗೋಗುತ್ತೆ. ಹಾಫ್ ಆನ್ ಅವರ್ ಸಾಕು, ಅಷ್ಟು ಬೇಗನೆ ಡ್ರೈ ಆಗಿರುತ್ತೆ. ನೀವು ಈ ಥರ ಉಲ್ಟಾ ಇಟ್ಟರೆ ಬೇಗ ಡ್ರೈ ಆಗುತ್ತೆ. ನೀವು ಇನ್ನೊಂದು ರೀತಿ ಅಂದರೆ ನೀರು ಉಳಿಯೋ ಥರ, ಅಂದರೆ ಪಾತ್ರೆಯಲ್ಲಿ ನೀರು ಉಳಿಯೋ ಥರ ಇಟ್ಟರೆ ಅದೇನಾಗುತ್ತೆ, ಡ್ರೈ ಆಗಿರಲ್ಲ, ಅಲ್ಲೇ ನೀರು ನಿಂತ್ಕೊಂಡಿರುತ್ತೆ. ನಿಮಗೆ 1-2 ಸರಿ ಅಭ್ಯಾಸ ಆದರೆ ಗೊತ್ತಾಗುತ್ತೆ ಯಾವ ಥರ ಇಡಬೇಕು ಅಂತ. ಈ ರೀತಿ ಇಟ್ಟರೆ ಬೇಗ ಡ್ರೈ ಆಗುತ್ತೆ. ಆಮೇಲೆ ಅದನ್ನು ಎತ್ಕೊಂಡು ಜೋಡಿಸ್ಕೋಬೋದು. ಅಂದರೆ ಈಗ ಮಾಡ್ರನ್ ಕಿಚನ್ ಎಲ್ಲ ಬಂದಿದೆಯಲ್ಲಪ್ಪ, ನಮ್ಮ ಕಿಚನ್ ಬಿಡಿ, ನಮ್ಮದು ಮಾಡ್ರನ್ ಅಲ್ಲ ಏನೂ ಅಲ್ಲ. ಮಾಡ್ರನ್ ಕಿಚನ್ ಇರೋರಿಗೆ ಅದು ತುಂಬ ಒಳ್ಳೆಯದು. ಈ ಥರದೊಂದು ಡಬ್ಬೆಲ್ಲ ತಂದಿಟ್ಕೊಂಡು ಯೂಸ್ ಮಾಡಿದ್ರೆ ಏನಂದರೆ ಅವ್ರ ಕಿಚನು ಸ್ವಲ್ಪ ಸ್ಟೈಲಿಶ್ ಆಗಿರುತ್ತಲ್ಲ, ಬೇಗ ಗಲೀಜಾಗಬಾರ್ದು, ಆ ಥರ ನೋಡ್ಕೊತಿರ್ತಾರೆ. ಅದಕ್ಕೋಸ್ಕರ ಈ ಥರ ಟಬ್ಬು ಅಥವಾ ಡಬ್ಬು ಏನು ಅಂತ ಹೇಳ್ತೀರ ಅದನ್ನು ತಂದಿಟ್ಕೊಂಡ್ರೆ ಯೂಸ್ ಆಗುತ್ತೆ. ನನಗಂತೂ ತುಂಬ ಯೂಸ್ ಆಗ್ತಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಅದಾದಮೇಲೆ ನಿಮ್ಗೆ ಹೇಳಿದೆ ಟೀ ಇಟ್ಟಿದ್ದೀನಿ ಅಂತೇಳಿ. ಇವಾಗ ಎಲ್ಲರೂ ಅಂದರೆ ನಾವು 3 ಜನ ಅಲ್ಲ ಇರೋದು, ಎಲ್ಲರೂ ಅಂತಲೇ ಹೇಳ್ಬೇಕು. ಟೀ ಇಟ್ಟಿದ್ದೀನಿ. ಇವಾಗ ಅವರಿಗೆ ಮಮ್ಮಂಗೆ ಕೌಶಿಗೆ ಟೀ ಕೊಟ್ಬಿಟ್ಟು, ಅಂದರೆ ಅವರು ಮಧ್ಯಾಹ್ನ ಕ್ರಿಕೆಟ್ ಮ್ಯಾಚ್ ಇದೆಯಲ್ಲ, ಮ್ಯಾಚ್ ನೋಡಬೇಕು ಅಂದ್ಕೊಂಡು ಸ್ವಲ್ಪ ಅದಿದು ಕೆಲಸಗಳೆಲ್ಲ ಅಂದರೆ ಏನಾದರೂ ಹೊರ್ಗಡೆ ಕೆಲಸ ಇದ್ದರೆ ಮುಗಿಸ್ಕೊಂಡು ಬಂದು ಕೂತ್ಕೊಂಡಿದ್ದಾರೆ. ನಾನು ಹಾಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಕೊತ್ತಂಬರಿ ಸೊಪ್ಪು ಹೇಳಿದೆ, ಕೊತ್ತಂಬರಿ ಸೊಪ್ಪು ತೊಗೊಬಂದರು. ಹಾಗೆ ನಾನು ಟೀ ಕುಡಿತಾ ಕೊತ್ತಂಬರಿ ಸೊಪ್ಪು ಮತ್ತು ತೊಗರಿಕಾಯಿ ಸಿಕ್ತಂತೆ. ಅಂದರೆ ಸಿಕ್ತು ಅಂದರೆ ಅಲ್ಲಿ ಮಾರ್ತಾಯಿದ್ರು ಅಂತೇಳಿ ತಂದಿದ್ರು. ನಾನು ಮೊನ್ನೆ ಒಂದಷ್ಟು ತಂದಿದ್ರು, ಅದನ್ನು ಬಿಡಿಸಿ ಇಟ್ಟಿದ್ದೀನಿ ಫ್ರಿಜ್ಜಲ್ಲಿ, ಅದನ್ನೇ ಖಾಲಿ ಮಾಡಿಲ್ಲ. ನೀವು ಮತ್ತೆ ತಂದಿದ್ದೀರಲ್ಲ ಅಂತ ಮಮ್ಮಂಗೆ ಹೇಳಿದೆ. ಅದಕ್ಕೆ ಅವರು ಅಲ್ಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ, ಅದಕ್ಕೆ ತೊಗೊಬಂದೆ ಅಂತ ಹೇಳ್ತಾಯಿದ್ರು. ಮತ್ತು ಅದೇನೆಂದರೆ ತೊಗರಿಕಾಯಿ ಅವರೆಕಾಯಿ ಥರಲ್ಲ, ತುಂಬ ಒಂಥರ ಏನು ಹೇಳ್ತಾರೆ ಹೇಳಿ, ಅಕ್ಕಿಲಿ ಕಲ್ಲು ಸೋಸ್ದಂಗೆ ಆಗುತ್ತೆ. ಅದರಲ್ಲಿ ತುಂಬ ಕಷ್ಟ ಅನಿಸುತ್ತೆ. ಒಬ್ಬರೇ ಬಿಡಿಸೋದಂದರೆ ಇನ್ನೂ ಒಂಥರ ಬೋರ್ ಅನಿಸುತ್ತೆ. ಯಾರಾದರೂ ಜೊತೇಲಿ ಕೂತ್ಕೊಂಡು ಮಾತಾಡಿಕೊಂಡು ಬಿಡಿಸಿದ್ರೆ ಅಷ್ಟೊಂದೇನು ಕಷ್ಟ ಅಂತ ಅನಿಸಲ್ಲ. ಏಕೆಂದರೆ ಇಬ್ಬರು ಬಿಡಿಸುವಾಗ ಬೇಗನೆ ಮುಗಿಯುತ್ತೆ. ಒಬ್ಬರೇ ಬಿಡಿಸ್ತೀನಿ ಅಂದರೆ ಅದು ತುಂಬ ಒಂಥರ ನೊಣ ಅದೇನು ಹೇಳ್ತಾರೆ ಗಾದೆ, ನಂಗೆ ಬರ್ತಾಯಿಲ್ಲ ಆ ಥರ. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ತೊಗರಿಕಾಯಿ ಎರಡೂ ಕೂಡ ಮ್ಯಾಚ್ ಸ್ಟಾರ್ಟ್ ಆಗಿದೆ. ಮ್ಯಾಚ್ ನೋಡ್ತಾ ಬಿಡಿಸ್ತಾ ಇದ್ದೀವಿ. ನಾನು ಬಿಡಿಸ್ತಾ ಇದ್ದೀನಿ. ಒಂದೊಂದು ಸರಿ ಹೇಳ್ತಾ ಇರ್ತೀನಿ, ಏನಂದರೆ ತಿನ್ನಬೇಕಾದ್ರೆ ಕಾಳನ್ನ ಇನ್ನೊಂದು ಸ್ವಲ್ಪ ಹಾಕು ಅಂತ ಹೇಳ್ತಾ ಇರ್ತೀರಲ್ಲ, ಇಲ್ಲಿ ಬಂದು ಬಿಡಿಸಿ ಅಂತ. ಒಂದೊಂದು ಸರಿ ಇಂಟ್ರೆಸ್ಟ್ ಇದ್ದರೆ ಮಮ್ಮನೂ ಬಂದು ಬಿಡಿಸ್ತಾರೆ. ಇಂಟ್ರೆಸ್ಟ್ ಇಲ್ಲ ಅಂದರೆ ಅವ್ರಿಗೆ ಆಮೇಲೆ ಬಿಡಿಸೋಣ ಅಂದರೆ ಅವ್ರಿಗೆ ಯಾವಾಗ ಫ್ರೀಯಾಗಿರ್ತಾರೆ ಆವಾಗ ಬಿಡಿಸೋಣ ಅಂತ ಹೇಳ್ತಾರೆ. ನಾನು ಫ್ರೀಯಾಗಿದ್ದಾಗ ಅಂದರೆ ಮಟನ್ ಸಾಂಬಾರಾಯಿತು, ಇನ್ನೇನಿದ್ರು ರೈಸ್ ಮುದ್ದೆ ಮಾಡಬೇಕು. ಆಮೇಲೆ ಏಕೆಂದರೆ ತಿಂಡಿ ತಿಂದಿರೋದೇ ಲೇಟ್, ಇವರು 12:30 ಮೇಲೆ ತಿಂಡಿ ತಿಂದಿರೋದು. ಇನ್ನು ಊಟ ಅಂದರೆ ಇನ್ನು 3:30-4 ಗಂಟೆ ಮೇಲೇ ಇವರು ಊಟ ಎಲ್ಲ ಮಾಡೋದು. ಅದಕ್ಕೋಸ್ಕರ ನಾನು ಅಷ್ಟೊತ್ತಿಗೆ ಇದು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಇಲ್ಲಿ ಮಾಡ್ತಾಯಿದ್ದೀನಿ.
ನಾವು 3 ಜನ ಏನು ಮಾಡ್ತಿದ್ವಿ ಅಂದರೆ ಫುಲ್ಲು ಇಂಟ್ರೆಸ್ಟಿಂದ ಮ್ಯಾಚ್ ನೋಡ್ತಾ ಇದ್ವಿ. ಮ್ಯಾಚ್ ಏನಾಯಿತು ಅಂದ್ರೆ ಕ್ರಿಕೆಟ್ ಮ್ಯಾಚ್ ಎಲ್ಲರಿಗೂ ಗೊತ್ತು ಮೊನ್ನೆ. ನೋಡಬೇಕಾದ್ರೆ ಏನಾಯಿತು, ಕರೆಂಟ್ ಹೋಯ್ತು. ಕರೆಂಟ್ ಹೋದ್ಮೇಲೆ ಅಂದರೆ ಇದು ನಮ್ಮ ಏರಿಯಾ ಬಂದು ಈ ಏರಿಯಾದಲ್ಲಿ ಯಾವಾಗಲೂ ಕೂಡ ಕರೆಂಟ್ ತೆಗಿಯೋದೇ ಇಲ್ಲ. ತೆಗಿಯೋದು ಅಂದರೆ ಯಾವಾಗಲಾದರೂ ತುಂಬ ಅಪರೂಪ. ಅದರಿಂದ ಏನು ಮಾಡಿದೆ, ನಾನು ಫ್ರಿಜ್ದು ಸ್ಟ್ಯಾಂಡು ಕೊಟ್ಟಿರಲಿಲ್ಲ. ಅಂದರೆ ವಾಷಿಂಗ್ ಮಿಷಿನ್ ತೊಗೊಬರ್ಬೇಕಾದ್ರೇ ಅದನ್ನು ತೊಗೊಂಡಿದ್ವಿ. ಆದರೆ ಖಾಲಿಯಾಗಿದೆ, ಬಂದಮೇಲೆ ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ ಇವರು ಮಟನ್ ತರಕ್ಕೆ ಹೋಗಿದ್ರಲ್ಲ, ಆವಾಗ ಬಂದಿದೆ ಅಂತೇಳಿ ಕೊಟ್ಟಿದ್ರಂತೆ. ಅದನ್ನು ಅಂದರೆ ಫ್ರಿಜ್ ಸ್ಟ್ಯಾಂಡ್ ಮೇಲೆ ಫ್ರಿಜ್ನ ಇಡೋಣ ಅಂತೇಳಿ 3 ಜನನೂ ಸೇರಿಕೊಂಡು ಫ್ರಿಜ್ನ ಇಟ್ಟು, ಆಮೇಲೆ ನನಗೆ ಎಲ್ಲ ತೆಗೆದಿದೆ. ಫ್ರಿಜ್ಜಿಂದ ಏನೇನೆಲ್ಲ ಸಾಮಾನಿದೆ ಅದನ್ನೆಲ್ಲ ತೆಗೆದಿಟ್ಟಿದೆ. ಏಕೆಂದರೆ ಫ್ರಿಜ್ ಸ್ಟ್ಯಾಂಡ್ ಮೇಲೆ ಫ್ರಿಜ್ನ ಎತ್ತಿಡೋಕ್ಕಾಗಲ್ಲ, ವೆಯ್ಟ್ ಆಗುತ್ತೆ ಅಂತೇಳಿ ಎಲ್ಲ ತೆಗೆದಿಟ್ಟು, ಅಂದರೆ ಫಸ್ಟೇ ಬೆಳಿಗ್ಗೆ ಸ್ವಿಚ್ ಆಫ್ ಮಾಡಿ ಫ್ರಿಜ್ದು ಪ್ಲಗ್ಗೆಲ್ಲ ತೆಗೆದಿಟ್ಟು ಹೊರಗಡೆ, ಆಮೇಲೆ ಅದ್ರ ಸಾಮಾನೆಲ್ಲ ಹೊರಗಡೆ ತೆಗೆದಿಟ್ಟು, ಆಮೇಲೆ ಫ್ರಿಜ್ಜನ್ನು 3 ಜನನೂ ಸೇರಿಕೊಂಡು ಎತ್ತು ನೀಟಾಗಿಟ್ವಿ. ಅದೆಲ್ಲ ಆದಮೇಲೆ ನಾನು ಮತ್ತು ಕರೆಂಟ್ ಬಂತು. ಇವರಿಬ್ಬರು ಇದು ನೋಡೋಕ್ಕೆ ಹೋದರು, ಕ್ರಿಕೆಟ್ ಮ್ಯಾಚು. ನನಗೆ ಇಲ್ಲಿ ಕೆಲಸ ಇತ್ತಲ್ಲ, ಎಲ್ಲ ಜೋಡಿಸ್ಬಿಡೋಣ ಅಂಥೇಳಿ ಅದನ್ನೆಲ್ಲ ಜೋಡಿಸ್ಬಿಟ್ಟು, ಊಟ ಅವರು ಇನ್ನೂ ಮಾಡಿರಲಿಲ್ಲ. ಯಾಕೆಂದರೆ ಲೇಟಾಗಿ ತಿಂದಿದ್ದರಿಂದ ನಾನು ಅವೆಲ್ಲನೂ ಅಂದರೆ ಫ್ರಿಜ್ಜಿಗೆ ಎಲ್ಲ ಜೋಡಿಸ್ಬಿಟ್ಟು, ಆಮೇಲೆ ಅವ್ರನ್ನ ಕರೆದ್ಬಿಟ್ಟು ಊಟ ಎಲ್ಲ ಹಾಕ್ಕೊಟ್ಟೆ. ಅಂದರೆ ಮುದ್ದೆ ಬೇಡ, ಯಾಕೆಂದರೆ ಸಂಜೆ ಆಗಿತ್ತಲ್ಲ, ಅಂದರೆ 4 ಗಂಟೆ ಆಗಿತ್ತು. ಅದಕ್ಕೋಸ್ಕರ ಅವರು ಬರೀ ರೈಸ್ ಮಾಡು ಅಂತ ಹೇಳಿದರು. ಆಮೇಲೆ ಮುದ್ದೆ ರಾತ್ರಿಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಇಲ್ಲಿ ಬರೀ ರೈಸ್ ಮಾಡಿ ಆಮೇಲೆ ಬಂದು ಊಟ ಮಾಡಿದ್ದು. ಊಟ ಎಲ್ಲ ಮಾಡಿಕೊಂಡು ಮ್ಯಾಚ್ ನೋಡ್ತಾಯಿದ್ರು. ನಾನು ಊಟ ಎಲ್ಲ ಆದಮೇಲೆ ಎಲ್ಲ ಕೆಲಸ ಎಲ್ಲ ಮುಗಿಸಿ, ಮತ್ತು ಪಾತ್ರೆ ಎಲ್ಲ ಇರುತ್ತಲ್ಲ ಊಟದ್ದು, ಅದನ್ನೆಲ್ಲ ತೊಳೆದ್ಬಿಟ್ಟು ಆಮೇಲೆ ಮತ್ತೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ನಾನು ಅವ್ರ ಜೊತೆ ನ್ಯೂಸ್ ಅಲ್ಲ, ಮ್ಯಾಚ್. ಅವತ್ತೆಲ್ಲ ಬೇರೆ ಏನು ಪ್ರೋಗ್ರಾಮೇ ನೋಡಿಲ್ಲ ಇವರು, ಮ್ಯಾಚ್ ಬಿಟ್ಟು ಮ್ಯಾಚ್ ನೋಡ್ತಾಯಿದ್ರು. ನಾನು ಅವ್ರ ಜೊತೆ ಕೂತ್ಕೊಂಡು ಇದು ರಾತ್ರಿ ನೋಡ್ತಾ ಇರೋದು ಮ್ಯಾಚ್. ಏನಾಗುತ್ತೆ ಅಂತಲೇ ನೋಡ್ತಾಯಿದ್ರು. ನಾನು ಹಾಗೆ ಕೂತ್ಕೊಂಡು ನೋಡ್ತಾಯಿದ್ದೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಸಂಡೇ ವಿಡಿಯೋ ಈ ಥರ ಇತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಹೊಸ ವೀಡಿಯೋಗಳನ್ನ ಹಾಕ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆಗಿರೋದು ಫಸ್ಟ್ ಟೈಮ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.